ಹಾರ್ಮೋನ್ಗಳಿಗೂ ಸೆಕ್ಷುವಾಲಿಟಿಗೂ ಎಷ್ಟರ ಮಟ್ಟಿಗಿನ ಸಂಬಂಧ ಇದೆ? ಒಂದಕ್ಕೊಂದು ಪೂರಕವಾ? ಅದ್ರ ಬಗ್ಗೆ ಹೇಳ್ಬೋದಾ? ಮತ್ತು ಆತ್ಮವಿಶ್ವಾಸ ಚೆನ್ನಾಗಿ ಇದ್ದರೆ, ಒಬ್ಬರಲ್ಲೊಬ್ಬರಿಗೆ ಗೌರವ ಇದ್ದರೆ ಅದು ಇನ್ನಷ್ಟು ಜೀವನ ಚೆನ್ನಾಗಿರುತ್ತಾ, ಹೇಗೆ? ಖಂಡಿತ. ಇಟ್ಸ್ ಎ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಸೆಕ್ಸ್ ಅನ್ನೋದು ಒಂದು ಬಹಳ ಸಿಂಪಲ್ ವಿಷಯ ಅಲ್ಲ. ಇಡೀ ದೇಹ ಅದರೊಳಗೆ ಅದನ್ನು ತನ್ನ ಪಾತ್ರ ವಹಿಸತ್ತೆ. ಅದು ಬ್ರೈನಿಂದ ಬಿಗ್ಗೆಸ್ಟ್ ಸೆಕ್ಸ್ ಆರ್ಗನನ್ನು ಮಿದುಳು ಅಂತ ಹೇಳಿ. ಓಕೆ. ಇಟ್ ಈಸ್ ನಾಟ್ ಇನ್ ಬಿಟ್ವೀನ್ ಥೈಸ್, ಇಟ್ ಈಸ್ ಇನ್ ಬಿಟ್ವೀನ್ ಇಯರ್ಸ್ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರನೇ ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಸೆಕ್ಸ್ ಆರ್ಗನ್. ಸ್ಕಿನ್ ಈಸ್ ಎ ವೆರಿ ಬಿಗ್ ಸೆಕ್ಸ್ ಆರ್ಗನ್. ನಿಮ್ಮ ಸ್ಪರ್ಶ ಯಾವ ರೀತಿ ನಿಮ್ಮ ಪ್ರೀತಿಯಿಂದ ಇರೋವಂಥ ಸ್ಪರ್ಶ ಇರ್ಬೋದು, ಯಾವ ರೀತಿ ನೀವು ಮಾಡುತ್ತೆ, ಅದು ಕೂಡ ಒಂದು ದೇಹದ ಪಂಚೇಂದ್ರಿಯಗಳು ಅದರೊಳಗೆ ತಗೊಳುತ್ತೆ. ಮೆದುಳು, ಬ್ರೈನ್, 5 ಸೆನ್ಸ್ ಆರ್ಗನ್ಸು, ನಿಮ್ಮ ಕಣ್ಣು, ಮೂಗು, ಕಿವಿ, ಬಾಯಿ, ನಿಮ್ಮ ಸ್ಪರ್ಶ, ಇದೆಲ್ಲ ಕೂಡ ಪಾತ್ರ ವಹಿಸತ್ತೆ. ಅದು ಜನನಾಂಗಗಳದ್ದು ಒಂದು ಪಾತ್ರ ಅಷ್ಟೇ. ಬಟ್ ಎಲ್ಲ ಇಡೀ ದೇಹ ಅದರೊಳಗೆ ಭಾಗವಹಿಸತ್ತೆ. ನಿಮ್ಮ ಹೃದಯ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ವೆಟಿಂಗ್ ಬರುತ್ತೆ. ನಿಮ್ಮ ಭಾವನೆಗಳು, ಒಂದು ಎಮೋಷನ್ ಒಬ್ಬರಿಂದ ಒಬ್ಬರಿಗೆ ಹತ್ತಿರ ತರೋದಕ್ಕೆ ನಿಮ್ಮ ಭಾವನೆಗಳು, ಪ್ರೀತಿ ಭಾವನೆ, ಆ ಸಮಯದಲ್ಲಿ ಅಲ್ಲಿ ಬರೋ ಅಂಥ ನೀವು ಸೆಕ್ಸ್ ಮಾಡಬೇಕಾದ್ರೆ ಹಲವಾರು ಹಾರ್ಮೋನ್ಸುಗಳು ಕೂಡ ದೇಹದಲ್ಲಿ ಅದನ್ನು ಪಾತ್ರ ವಹಿಸ್ತಾ ಇರತ್ತೆ. ಆ ಒಂದು ಖುಷಿಯಾದ ಒಂದು ಸಂಭವ ಕ್ರಿಯೆ ಮಾಡಿದಾಗ ಒಂದು ಆ ಹಾರ್ಮೋನ್, ಲವ್ ಹಾರ್ಮೋನು ಅಥವಾ ರಿಲೇಷನ್ಶಿಪ್ ಹಾರ್ಮೋನ್ ಕೂಡ ನಿಮಗೆ ಆ ಸಮಯದಲ್ಲಿ ರಿಲೀಸ್ ಆಗುತ್ತೆ.